ಈ ಒಂದು ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಮ್ಯೂಚುವಲ್ ಫಂಡ್ಸ್ ಅಂದರೆ ಹೇಗೆ ಇನ್ವೆಸ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕಂಪ್ಲೀಟ್ ಒಂದು ಮಾಹಿತಿಯನ್ನು ತಿಳ್ಕೊತೀರಾ. ಮ್ಯೂಚುವಲ್ ಫಂಡ್ ಅಂದರೆ ಸರಿ ಇದೆ, ಮ್ಯೂಚುವಲ್ ಫಂಡ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್, ಇದೆಲ್ಲ ಕೇಳಿರ್ತೀರಾ. ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ನಾಲೆಡ್ಜ್ ಬೇಕು, ಅದು ಇದು ಅಂತ ತುಂಬ ತಪ್ಪು ಕಲ್ಪನೆ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮ್ಯೂಚುವಲ್ ಫಂಡ್ಗಳೆಲ್ಲ ನೀವು ನಿಮ್ಮ ಸ್ಟಾಕ್ ಮಾರ್ಕೆಟ್ನ ಇನಿಷಿಯಲ್ ಡೇಸಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂದರೆ ಸ್ಟಾರ್ಟ್ ಮಾಡ್ಬೋದು. ಇದು ಯಾವ ರೀತಿ ಅಂದರೆ, ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ಅಂದರೆ ವೆಹಿಕಲ್ ಯೂಸ್ ಮಾಡಬೇಕು. ನಿಮಗೆ ವೆಹಿಕಲ್ ಓಡ್ಸೋಕ್ಕೆ ಬರಲ್ಲ ಅಂದರೆ ಏನು ಮಾಡ್ತಿದ್ರಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಬಸ್ಗಳನ್ನ, ಆಟೋ ಅಥವಾ ಟ್ಯಾಕ್ಸಿಗಳನ್ನ ಯೂಸ್ ಮಾಡ್ತಿದ್ರಿ. ಯಾಕೆ ಅಂದರೆ ಅವ್ರು ಎಕ್ಸ್ಪರ್ಟ್ ಇರ್ತಾರೆ ಅದರಲ್ಲಿ, ಅವರು ನಿಮ್ಮನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ. ಸೇಮ್ ಅದೇ ಥರನೇ ನಿಮಗೆ ಕೆಲಸ ಗೊತ್ತಿಲ್ಲ ಅಂದಾಗ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಹುದು. ಅದು ಮ್ಯೂಚುವಲ್ ಫಂಡ್ಗಳಲ್ಲಿ. ಮ್ಯೂಚುವಲ್ ಫಂಡ್ಗಳಲ್ಲಿ ಮ್ಯಾನೇಜರ್ಸ್ ಇರ್ತಾರೆ, ಅವರು ಅದನ್ನು ನೋಡ್ಕೋತಾರೆ ಅಥವಾ ಮೇಂಟೈನ್ ಮಾಡ್ಕೋತಾರೆ. ಇಲ್ಲಿ ನಿಮ್ಮ ನಾಲೆಡ್ಜ್ ಯೂಸ್ ಮಾಡಿ ರಿಸರ್ಚ್ ಮಾಡುವಂಥದ್ದು ಬೇಕಾಗಿಲ್ಲ. ಯಾಕೆಂದರೆ ಇದರ ಮ್ಯಾನೇಜರ್ ಇರ್ತಾರೆ, ಅದನ್ನು ನೋಡ್ಕೋತಾರೆ ಅಥವಾ ಆ ಕೆಲಸನ ಅವ್ರು ಮಾಡ್ಕೋತಾರೆ. ಮ್ಯೂಚುವಲ್ ಫಂಡ್ ಅನ್ನೋದು ಒಂದು ಸ್ಟಾಕ್ನ ಗುಡ್ಡೆ ಇದ್ದಂಗೆ. ಏನಕ್ಕೆ ಇದನ್ನು ಗುಡ್ಡೆ ಅಂತ ಹೇಳ್ತಾರೆ ಅಂದರೆ, ಸಿಂಗಲ್ ಸ್ಟಾಕ್ಗಳು ಏನು ನಾವು ತೊಗೋತಾ ಇಲ್ಲ, ಇಲ್ಲಿ ಗ್ರೂಪ್ ಆಫ್ ಸ್ಟಾಕ್ಗಳನ್ನ ನಾವು ತೊಗೋತೀವಿ. ಈ ಗ್ರೂಪ್ ಆಫ್ ಸ್ಟಾಕ್ಗಳು ಹೇಗಿರುತ್ತೆ ಅಂದರೆ, ಕೆಲವೊಂದೊಂದು ಬ್ಯಾಂಕ್ಗಳೇ ಆಗಿರುತ್ತೆ, ಕೆಲವೊಂದೊಂದು ಟಾಪ್ 50 ಕಂಪ್ನೀಸ್ ಆಗಿರ್ಬೋದು, ಕೆಲವೊಂದೊಂದು ಟಾಪ್ 100 ಕಂಪ್ನೀಸ್ ಆಗಿರ್ಬೋದು, ಕೆಲವೊಂದು ಸಾರಿ ಚಿಕ್ಕ ಪುಟ್ಟ ಕಂಪ್ನಿಗಳಾಗಿರ್ಬೋದು ಅಥವಾ ಮೀಡಿಯಮ್ ಸ್ಕೇಲ್ ಕಂಪ್ನಿಗಳಾಗಿರ್ಬೋದು. ಇದ್ರ ಬಗ್ಗೆ ನಾನು ಸ್ವಲ್ಪ ಹೊತ್ತಲ್ಲೇ ಮಾತಾಡ್ತೀನಿ. ಸೊ ಈ ಥರ ಗ್ರೂಪ್ ಸ್ಟಾಕ್ಗಳನ್ನ ತೊಗೋತೀವಿ, ಹಾಗೂ ನೀವು ಒಬ್ಬರೇ ತೊಗೊಂಡಿರಲ್ಲ, ನಿಮ್ಮಂಥ ಲಕ್ಷಾಂತರ ಜನ ಆ ಒಂದು ಸ್ಟಾಕ್ಗಳನ್ನ ತೊಗೊಂಡಿರ್ತಾರೆ. ಆ ಗ್ರೂಪ್ ಸ್ಟಾಕ್ಗಳನ್ನ ಒಂದು ಬ್ಯಾಗ್ ಥರ ಎಲ್ಲ ಸ್ಟಾಕ್ಗಳು ಅದರಲ್ಲಿರುತ್ತೆ, ಅಥವಾ ಒಂದು ಸೆಲೆಕ್ಟೆಡ್ ಸ್ಟಾಕ್ಗಳು ಅದರಲ್ಲಿರುತ್ತೆ. ಆ ಒಂದು ಮ್ಯೂಚುವಲ್ ಫಂಡ್ಗಳನ್ನ ನೀವು ಬೈ ಮಾಡಿರ್ತೀರ. ಇಟ್ಸ್ ಅ ಪೋರ್ಟ್ಫೋಲಿಯೋ ಆಫ್ ಸ್ಟಾಕ್ ಅಂತ ಕರೀತಾರೆ. ಹಾಗಾದರೆ ಈ ಥರ ಒಳ್ಳೊಳ್ಳೆ ಸ್ಟಾಕ್ಗಳನ್ನ ಸೆಲೆಕ್ಟ್ ಮಾಡಿ ಅಥವಾ ಅದಕ್ಕೆ ಬೇಕಾಗಿರುವಂಥ ಸ್ಟಾಕ್ಗಳನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರಲ್ಲ ಈ ಮ್ಯಾನೇಜರ್ಗಳು, ಇವ್ರಿಗೇನು ಲಾಭ? ಇವರು ಇದಕ್ಕೆ ಒಂದು ಸ್ಮಾಲ್ ಫೀಸ್ನ ಚಾರ್ಜ್ ಮಾಡ್ತಾರೆ. ಎಕ್ಸ್ಪೆನ್ಸ್ ರೇಷಿಯೋ ಅಂತ. ನೀವು ಇನ್ವೆಸ್ಟ್ ಮಾಡಿದಾಗ ₹100, ₹1 ಅಥವಾ ₹2 ಅದಕ್ಕೆ ಅಂತ ಹೋಗುತ್ತೆ. ಯೂಶಲಿ ಕಾಮನ್ ಆಗಿ ₹1 ನೋಡ್ಬೋದು, ಅಥವಾ ಮ್ಯಾಕ್ಸಿಮಮ್ ಕೆಲವು ಆ್ಯಪ್ಗಳಲ್ಲಿ ಅಥವಾ ಕೆಲವು ವೆಬ್ಸೈಟ್ಗಳಲ್ಲಿ ನೀವು ₹2ವರೆಗೂ ಚಾರ್ಜ್ ಮಾಡ್ತಾರೆ. ಸೊ ನೀವು ₹100 ಇನ್ವೆಸ್ಟ್ ಮಾಡಿದ್ರೆ ₹99 ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಇನ್ನು ₹1 ನೀವು ಎಕ್ಸ್ಪೆನ್ಸ್ ರೇಷಿಯೋದಲ್ಲಿ ಕಟ್ ಮಾಡ್ಕೋತಾರೆ. ಅದು ಎಕ್ಸ್ಪೆನ್ಸ್ ಅವ್ರಿಗೆ, ಆ ಒಂದು ಮ್ಯೂಚುವಲ್ ಫಂಡ್ನ ಮ್ಯಾನೇಜ್ ಮಾಡೋರಿಗೆ. ನಿಮ್ಮ ಥರನೇ ಎಲ್ಲರ ಹತ್ರನೂ ₹1 ಇಸ್ಕೊಂಡು ಆ ಒಂದು ಮ್ಯೂಚುವಲ್ ಫಂಡ್ಗಳಲ್ಲಿ ಅವರು ಎಕ್ಸ್ಪೆನ್ಸ್ಗಳನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಅಥವಾ ಸ್ಯಾಲ್ರಿ ಈ ಥರದನ್ನೆಲ್ಲ ಅವ್ರಿಗೆ ಪೇ ಮಾಡ್ತಾ ಇರ್ತಾರೆ. ₹100ಗೆ ₹1 ಅಂದರೆ 1%. ನೀವು ಎಷ್ಟು ಇನ್ವೆಸ್ಟ್ ಮಾಡ್ತೀರೋ ಅದ್ರ ಮೇಲೆ 1% ಕಟ್ ಆಗುತ್ತೆ. ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ವೆರೈಟೀಸ್ ಇದೆ. ಮ್ಯೂಚುವಲ್ ಫಂಡ್ ಅಂದರೆ ಒಂದೇ ತೊಗೊಳೋವಂಥದ್ದಲ್ಲ. ಮ್ಯೂಚುವಲ್ ಫಂಡ್ಸಲ್ಲಿ ವೆರೈಟಿ ಬರುತ್ತೆ, ಬೇರೆ ಬೇರೆ ವಿಧಗಳು. ಯಾವ ಥರ ನೀವು ತೊಗೋಬೋದು ಮ್ಯೂಚುವಲ್ ಫಂಡ್ನ ಅಂತ, ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದಕ್ಕೆ ಇದು ಫಸ್ಟ್ ಸ್ಟೆಪ್ಪು ನೀವು ತಿಳ್ಕೊಬೇಕಾಗಿರುವಂಥದ್ದು. ಮ್ಯೂಚುವಲ್ ಫಂಡ್ಗಳಲ್ಲಿ ವೆರೈಟಿ ಇರುವಂಥದ್ದು ನಂಬರ್ 1 ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂತ. ಇಂಡೆಕ್ಸ್ ಅಂದರೆ ಏನು ಅಂತ ನಿಮ್ಮ ತಲೆಯಲ್ಲಿ ಪ್ರಶ್ನೆ ಬರ್ಬೋದು. ಇಂಡೆಕ್ಸ್ ಅಂದರೆ ಏನು ಅಂತ, ಅದಕ್ಕೋಸ್ಕರನೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀವಿ. ಹೇಗಿರುತ್ತೆ ಎಕ್ಸಾಂಪಲ್ಗಳನ್ನ ಯೂಸ್ ಮಾಡಿಕೊಂಡು ಆ ಒಂದು ವಿಡಿಯೋನ ನೋಡಿ. ಇಂಡೆಕ್ಸ್ ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂದರೆ, ಕೆಲವು ಸೆಲೆಕ್ಟೆಡ್ ಇಂಡೆಕ್ಸ್ಗಳನ್ನ ಅಥವಾ ಒಂದು ಪೋರ್ಟ್ಫೋಲಿಯೋ ಆಫ್ ಸ್ಟಾಕ್ಗಳನ್ನ ಇವು ಮೇಂಟೈನ್ ಮಾಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಿಫ್ಟಿ 50 ಅಥವಾ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಏನು ಮಾಡುತ್ತೆ, ಬ್ಯಾಂಕ್ಗಳ ಸೆಕ್ಟರ್ ಇರೋವಂಥದ್ದನ್ನ ಅದು ನೋಡ್ಕೊಳುತ್ತೆ. ನೀವು ಹೋಲ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು. ನೆಕ್ಸ್ಟ್ ನಿಫ್ಟಿ 50 ಅಂತ ಬರುತ್ತೆ. ನಿಫ್ಟಿ 50 ಅಂದರೆ ಏನು ಅಂದರೆ, ಪರ್ಟಿಕ್ಯುಲರ್ಲಿ 1 to 50 ರ್ಯಾಂಕಿಂಗ್ ಇರುವಂಥ ಆ ಒಂದು ನಿಫ್ಟಿ 50 ಒಳಗಡೆ ಬರೋಕ್ಕೆ ತುಂಬ ಕಷ್ಟ ಇರುತ್ತೆ ಕಂಪನಿಗಳಿಗೆ. ಅದರಲ್ಲಿ ಬಂದಿದೆ ಅಂದರೆ ಟಾಪ್ 50 ಕಂಪ್ನಿಗಳಲ್ಲಿ ಆಬ್ವಿಯಸ್ಲಿ ಆ ಕಂಪನಿಗಳು ಬ್ಲೂ ಚಿಪ್ ಕಂಪ್ನಿಗಳಾಗಿರುತ್ತೆ, ಅಥವಾ ಒಂದು ಟಾಪ್ ವ್ಯಾಲ್ಯೂ ಇರುವಂಥ ಕಂಪನಿ ಆಗಿರುತ್ತೆ. ಸೊ ಅದ್ರ ಮೇಲೆ ಇನ್ವೆಸ್ಟ್ ಮಾಡುವಂಥದ್ದು ಟಾಪ್ 50 ಕಂಪನೀಸ್ಗಳಲ್ಲಿ. ಅಂದರೆ ಟಾಪ್ 50 ಅಂತ ಬಂದಾಗ ನೀವು ಕಂಪ್ನಿಗಳ ಮೇಲೆ ಬೆಟ್ ಹಾಕ್ತಾ ಇರೋದಿಲ್ಲ, ಟಾಪ್ 50ಗೆ ಹಾಕ್ತಾ ಇರ್ತೀರ ಪೊಸಿಷನ್ ಮೇಲೆ. ಹಾಗಾಗಿ ಇಲ್ಲಿ ನಿಮಗೆ ಲಾಭ ಇದ್ದೇ ಇರುತ್ತೆ. ಯಾವ ಕಂಪ್ನಿ ಬಂದರೂ ಯಾವ ಕಂಪ್ನಿ ಹೋದರೂ ಟಾಪ್ 50 ಸ್ಥಾನಗಳಂತೂ ಇದ್ದೇ ತುಂಬ ಇರುತ್ತೆ. ಈಗ ಒಂದು IPL ಮ್ಯಾಚ್ ಮೇಲೆ ಬೆಟ್ಟಿಂಗ್ ಹಾಕ್ತಾ ಇರ್ತೀರಾ ಅಂದ್ಕೊಳ್ಳಿ, ತುಂಬ ರಿಸ್ಕ್ ಇರುತ್ತೆ. ಬಟ್ ಅದೇ ಟಾಪ್ 1, 2, 3 ಪೊಸಿಷನ್ ಮೇಲೆ ಬೆಟ್ಟಿಂಗ್ ಹಾಕಿದ್ರೆ, ಈ ಸರಿ ಟಾಪ್ 1, 2, 3 ಪೊಸಿಷನ್ಗೆ ಯಾರು ಬರ್ತಾರೆ ಅವ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ, ಡೆಫಿನೆಟ್ಲಿ ನೀವು ಪೊಸಿಷನ್ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೀರಾ ಅಂದರೆ ನಂಬರ್ಗಳ ಮೇಲೆ 1, 2, 3 ಅಂತ, ನೀವು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಯರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಸೇಫ್ ಇರುತ್ತೆ. ಈ ನಿಫ್ಟಿ 50 ಏನಾಗಿದೆ ಅಂದರೆ, ಡೆಫಿನೆಟಾಗಿ ಫಿಕ್ಸ್ಡ್ ರಿಟರ್ನ್ ಕೊಡ್ತಾನೂ ಬಂದಿದೆ. ಟಾಪ್ 50 ಕಂಪ್ನಿಗಳಿರುತ್ತೆ ಇದರಲ್ಲಿ, ಲೈಕ್ ಹೆಸರು ಹೇಳಿರೋ ಥರ ನಿಫ್ಟಿ 50 ಅಂತ. ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಇದು ಯೂಶಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಿಫ್ಟಿ 50 ಇದೆ. ನೀವು ಇಲ್ಲಿ ನೋಡ್ಬೋದು ನಿಫ್ಟಿ 50 ಹೇಗೆ ಸೆಗ್ಮೆಂಟ್ ಡಿವೈಡ್ ಆಗಿದೆ, ಎಷ್ಟೆಷ್ಟು ರೇಷಿಯೋದಲ್ಲಿ ಇದು ಡಿವೈಡ್ ಆಗಿದೆ ಅಂತ. ಅಥವಾ ಇನ್ನೊಂದು ಅರ್ಥದಲ್ಲಿ ಇದನ್ನು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅಂತಲೂ ಹೇಳ್ತಾರೆ. ನಿಫ್ಟಿ 50 ಒಳಗಿರುವಂಥ ಕಂಪನಿಗಳನ್ನ ಹೇಗೆ ಇದು ಕನ್ವರ್ಟ್ ಮಾಡ್ತಾರೆ, ಲಾರ್ಜ್ ಕ್ಯಾಪ್, ಮೀಡಿಯಮ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಅಂದರೆ,
ಕ್ಯಾಪ್ಗಳು ಅನ್ನೋದಾದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಲ್ಲಿ ಯೂಜ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಯಾರಿಗಿರುತ್ತೆ ಅವ್ರನ್ನ ಲಾರ್ಜ್ ಕ್ಯಾಪ್ ಮಾಡ್ತಾರೆ. ಸ್ವಲ್ಪ ಮೀಡಿಯಮ್ ಒಂದು ವ್ಯಾಲ್ಯೂ ಏನಿರುತ್ತೆ ಕ್ಯಾಪಿಟಲೈಸೇಷನ್, ಸೊ ಮೀಡಿಯಮ್ ಕಂಪ್ನಿಗಳೇನಿರುತ್ತೆ ಅದನ್ನು ಮೀಡಿಯಮ್ ಕ್ಯಾಪ್ ಅಂತ ಕರೀತಾರೆ. ಇನ್ನೊಂದು ಚೂರು ಕಮ್ಮಿ ಇರೋನ್ನ ಸ್ಮಾಲ್ ಕ್ಯಾಪ್ ಅಂತ ಕರೀತಾರೆ. ಇದಕ್ಕೆ ನಂಬರ್ಗಳಿದೆ, ಎಷ್ಟೆಷ್ಟುಗಿಂತ ಜಾಸ್ತಿ ಇದ್ದರೆ ಇದನ್ನು ಲಾರ್ಜ್, ಮೀಡಿಯಮ್, ಸ್ಮಾಲ್ ಅಂತ ಕರೀತಾರೆ ಅಂತ. ಬಟ್ ನಂಬರ್ ಬೇಡ, ಒಂದು ಅಂದಾಜು. ದೊಡ್ಡ ದೊಡ್ಡ ಕಂಪ್ನಿಗಳನ್ನೆಲ್ಲ ಲಾರ್ಜ್ ಕ್ಯಾಪ್, ಮೀಡಿಯಮ್ ಕಂಪ್ನಿಗಳನ್ನು ಸ್ಮಾಲ್ ಕ್ಯಾಪ್ ಆ್ಯಂಡ್ ಚಿಕ್ಕಪುಟ್ಟ ಕಂಪ್ನಿಗಳನ್ನು ಸ್ಮಾಲ್ ಕ್ಯಾಪ್ ಅಂತ ಕರೀತಾರೆ. ಇದರಲ್ಲಿ ಒಂದು ಟ್ರಿಕ್ ಇದೆ, ಏನು ಅಂದರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಟರ್ನ್ ಕಮ್ಮಿ ಇರುತ್ತೆ ನೀವೇನಾದರೂ ಮೀಡಿಯಮ್ ಟರ್ಮ್ಗೆ ಕಂಪೇರ್ ಮಾಡಿದ್ರೆ. ಮೀಡಿಯಮ್ ಟರ್ಮ್ ಕಂಪೇರ್ ಮಾಡಿಕೊಂಡ್ರೆ ನೀವು ಸ್ಮಾಲ್ ಟರ್ಮ್, ಮೀಡಿಯಮ್ ಟರ್ಮ್ ಕಮ್ಮಿ ಇರುತ್ತೆ ಸ್ಮಾಲ್ ಟರ್ಮ್ಗಿಂತ. ಯಾಕೆಂದರೆ ಇಲ್ಲಿ ರಿಸ್ಕು ಹಾಗೆ ಇರುತ್ತೆ. ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ, ವಾಲಟಿಲಿಟಿ ಕಮ್ಮಿ ಅಂತ. ರಿಸ್ಕ್ ಕಮ್ಮಿ ಅಂದರೆ ಪ್ರೈಸ್ ಫ್ಲಕ್ಚುಯೇಷನ್ ಜಾಸ್ತಿ ಆಗೋದಿಲ್ಲ. ಅದೇ ಥರನೇ ಮಿಡ್ ಕ್ಯಾಪ್ಗಳಲ್ಲಿ ಮ್ಯೂಚುವಲ್ ಫಂಡ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಲಾರ್ಜ್ ಕ್ಯಾಪ್ ಕಂಪೇರ್ ಮಾಡಿದ್ರೆ. ನಿಫ್ಟಿ 50 ಕಂಪೇರ್ ಮಾಡಿಕೊಂಡ್ರೆ ತೀರಾ ಜಾಸ್ತಿ ಇರುತ್ತೆ. ಬಟ್ ಇದೇ ಥರನೇ ಸ್ಮಾಲ್ ಕ್ಯಾಪ್ ಕಂಪನಿಗೆ ಕಂಪೇರ್ ಮಾಡಿದ್ರೆ ಮೀಡಿಯಮ್ ಟರ್ಮ್ನ ತುಂಬಾ ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ, ರಿಸ್ಕ್ ಜಾಸ್ತಿ ಇರುತ್ತೆ. ಒಂದು ಮಾತಿದೆ, ರಿಸ್ಕ್ ಜಾಸ್ತಿ ಇರೋ ಕಡೆ ರಿಟರ್ನ್ ಕೂಡ ಜಾಸ್ತಿ ಇರುತ್ತೆ ಅಂತ. ದೊಡ್ಡ ದೊಡ್ಡ ಕಂಪನಿಗಳನ್ನ ಲಾರ್ಜ್ ಕ್ಯಾಪ್ ಅಂತ ಕರೀತಾರೆ, ಮೀಡಿಯಂ ಕಂಪನಿಗಳನ್ನ, ಸುಮಾರಾಗಿರೋ ಕಂಪನಿಗಳನ್ನ ಮಿಡ್ ಕ್ಯಾಪ್ ಕಂಪನಿಗಳು ಅಂತ ಕರೀತಾರೆ, ಸುಮಾರಾಗಿರುವಂಥ ಸ್ಮಾಲ್ ಕಂಪನಿಗಳನ್ನೆಲ್ಲ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂತ ಕರೀತಾರೆ. ಇದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ, ಅದಕ್ಕೂ ನಂಬರ್ಗಳಿರುತ್ತೆ, ಎಷ್ಟಿದ್ರೆ ಎಷ್ಟು ಬರುತ್ತೆ ಅಂತ. ಒಂದು ಜನರಲ್ ಆಗಿ ಇಷ್ಟು ಥರ ಡಿವೈಡ್ ಆಗುತ್ತೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ನ ಮಾಡಬೇಕಾದ್ರೆ. ಇಲ್ಲಿ ಸಿಂಪಲಾಗಿ ಹೇಳ್ಬೇಕು ಅಂದರೆ ಇದೆಲ್ಲ ಡಿಪೆಂಡ್ ಆಗೋದು ರಿಸ್ಕ್ ಮೇಲೆ, ನೀವು ಯಾವ ಕಂಪನಿ ಸ್ಟಾಕ್ಗಳ ಮೇಲೆ ಅಥವಾ ಯಾವ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡ್ತಾಯಿದ್ದೀರ ಅಂತ. ಸ್ಮಾಲ್ ಕ್ಯಾಪಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ರಿಟರ್ನ್ ಜಾಸ್ತಿ ಇರುತ್ತೆ. ಮೀಡಿಯಮ್ ಆಗಿರುತ್ತೆ ಮಿಡ್ ಕ್ಯಾಪ್ಗಳಲ್ಲಿ, ರಿಸ್ಕು ಕೂಡ ಮೀಡಿಯಮ್ ಆಗಿರುತ್ತೆ. ಬಟ್ ಲಾರ್ಜ್ ಕ್ಯಾಪ್ಗಳಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ, ರಿಟರ್ನ್ ಕೂಡ ಕಮ್ಮಿ ಇರುತ್ತೆ. ಯೂಶಲಿ ಒಂದು 10-12% ಇರ್ಬೋದು. ಬಟ್ ಅದೇ ಮಿಡ್ ಕ್ಯಾಪ್ಗಳಲ್ಲಿ ಒಂದು 20-25% ಬರ್ಬೋದು ರಿಟರ್ನ್ ಒಂದು ಆ್ಯಾವ್ರೇಜ್ ಆಗಿ. ಆ್ಯಂಡ್ ಸ್ಮಾಲ್ ಕ್ಯಾಪ್ಗಳಲ್ಲಿ 40-50-80% ಸಿಗುತ್ತೆ. ಇದು ವಾಲಟಿಲಿಟಿ, ರೈಸ್ ಆಗ್ತಾ ಇರುತ್ತೆ, ಫಾಲ್ ಆಗ್ಬೋದು, ಹೇಗೆ ಬೇಕಾದರೂ ಆಗ್ಬೋದು. ಅದರ ಅರ್ಥ ನೀವು ಫುಲ್ಲು ಕಳ್ಕೋತೀರಾ ಅಂತಲ್ಲ. ಮ್ಯೂಚುವಲ್ ಫಂಡ್ಗಳಲ್ಲಿ ಲಾಂಗ್ ಟರ್ಮ್ಗೆ ನೀವು ಕಂಪೇರ್ ಮಾಡಿದ್ರೆ ಎಲ್ಲ ಗಳಿಸಿರೋ ಅಂಥವ್ರೇ, ಲಾಸ್ ಮಾಡ್ಕೊಂಡ್ರು ತುಂಬ ಕಡಿಮೆ. ಯಾಕೆಂದರೆ ಇದನ್ನು ಪ್ರೊಫೆಷನಲ್ ಮ್ಯಾನೇಜ್ ಮಾಡ್ತಾರೆ ಅಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ. ಸೊ ಫೈನಲ್ ಆಗಿ ನಿಮಗೆ ರಿಸ್ಕ್ ಜಾಸ್ತಿ ಬೇಕಾ, ರಿಟರ್ನ್ ಕಮ್ಮಿ ಇರಲಿ ಪರವಾಗಿಲ್ಲ, ಸ್ಟೇಬಲ್ ಆಗಿರಬೇಕು ಅಂದರೆ ಲಾರ್ಜ್ ಕ್ಯಾಪ್ ಅಥವಾ ನಿಫ್ಟಿ 50 ಅಥವಾ ಇಂಡೆಕ್ಸ್ ಫಂಡ್ಗಳು, ಇಲ್ಲ ನಾನು ಮೀಡಿಯಮ್ ಆಗಿ ಮಿಡ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡಿಕೊಂಡು ಸ್ವಲ್ಪ ರಿಸ್ಕು ಸ್ವಲ್ಪ ಜಾಸ್ತಿ ರಿಟರ್ನೇ ನೋಡ್ತೀನಿ ಅನ್ನೋದಾದರೆ ಮಿಡ್ ಕ್ಯಾಪ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ಒಂದು 10-15 ವರ್ಷಕ್ಕೆ ನೀವು ನೋಡಿದ್ರೆ ಒಂದು 5-20 ವರ್ಷದವರೆಗೂ ಆರಾಮಾಗಿ ಬಿಡ್ಬೋದು. ನೀವು ಅಲ್ಲಿಗೆ ನೋಡಿದ್ರೆ ಎಲ್ಲ ಸ್ಟಾಕ್ಗಳು ಅಥವಾ ಎಲ್ಲ ಮ್ಯೂಚುವಲ್ ಫಂಡ್ಗಳು ಮೇಲಕ್ಕೆ ಹೋಗ್ತಾನೇ ಇರುತ್ತೆ ಅಷ್ಟೇ. ಸ್ವಲ್ಪ ದೂರದ ಇಮೇಜನ್ನ ನೀವು ನೋಡಬೇಕಾಗತ್ತೆ. ಇವತ್ತು ಇನ್ವೆಸ್ಟ್ ಮಾಡಿ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾವು ರಿಟರ್ನ್ ನೋಡ್ತೀವಿ ಅಂದರೆ ಸ್ವಲ್ಪ ಕಷ್ಟ, ಮತ್ತು ರಿಟರ್ನ್ ಅಷ್ಟು ಸಿಗೋದಿಲ್ಲ. ದೂರದ್ದು ಇಮೇಜನ್ನು ನೀವು ನೋಡಿದಾಗ ಒಂದು ಲೈನಾಗಿ ಅದು ಹತ್ಕೊಂಡು ಹೋಗಿರುತ್ತೆ. ಹಾಗಾದರೆ ಹೇಗೆ ಇನ್ವೆಸ್ಟ್ ಮಾಡಬೇಕು ಇದರಲ್ಲಿ ಅಂತ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ 2 ಥರ ಆನ್ಸರ್ ಇದೆ. ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಯಾವ ಆ್ಯಪಿಂದ ಇನ್ವೆಸ್ಟ್ ಮಾಡಬೇಕು, ಹೇಗೆ ತೊಗೋಬೇಕು, ಹೇಗೆ ಅದನ್ನು ಹೋಲ್ಡ್ ಮಾಡ್ತಾರೆ, ಎಲ್ಲಿರುತ್ತೆ ಸ್ಟಾಕ್ಗಳು, ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪ್ರಾಕ್ಟಿಕಲ್ಲಾಗಿ ಯಾವ ಆ್ಯಪ್ ಮುಖಾಂತರ ನೀವು ಬೈ ಮಾಡ್ಬೋದು ಅಂತ ಥಿಯರಿಕ್ಕಾಗಿ ಈ ಒಂದು ವಿಡಿಯೋದಲ್ಲೇ ತಿಳ್ಕೊತೀರಾ ಯಾವ ಆ್ಯಪ್ನ ಯೂಸ್ ಮಾಡ್ಬೋದು ಅಂತ. ಮೊದಲನೇ ಪ್ರಶ್ನೆ ಬರುವಂಥದ್ದು, ಇದನ್ನು ಹೇಗೆ ಬೈ ಮಾಡ್ಬೋದು ಅಂದರೆ ಇದರಲ್ಲಿ ರೇಷಿಯೋ ಇದೆ ಬೈ ಮಾಡೋಕ್ಕೆ. ಬಟ್ ಇದು ಸ್ಟ್ಯಾಂಡರ್ಡ್ ಅಲ್ಲ, ನೀವು ಹಿಂಗೆ ಬೈ ಮಾಡ್ಬೇಕಂತ ಏನಿಲ್ಲ, ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಬೋದು. ಬಟ್ ಒಂದು ಜನರಲ್ ರೂಲ್ ಆಫ್ ಸ್ಟ್ಯಾಂಡರ್ಡ್ ಇದೆ, ಹಿಂಗೆ ಮಾಡಿದ್ರೆ ಸೇಫ್ ಆಗಿರ್ತೀರಾ ಅಂತ. ಅದು ಹೇಗೆ ಅನ್ನೋದಾದರೆ ಜನರಲ್ ರೂಲ್ ಬಂದು 65-25-10 ಅಂತ ರೂಲ್ ಇದೆ. ಏನಿದು 65-25-10 ಅಂದರೆ, ನೋಡಿ, ಸ್ಟಾಕ್ ಮಾರ್ಕೆಟ್ ಅಂದರೆ ಇಲ್ಲಿ ರಿಸೆಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಯಾವಾಗ ಫಾಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾವಾಗ ಹೈ ರೀಚ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವರೆಲ್ಲ ಫೇಕ್ ಯೂಟ್ಯೂಬ್ ಚಾನಲ್ಗಳಲ್ಲಿ ಪ್ರಿಡಿಕ್ಷನ್ಗಳನ್ನ ಮಾಡಿಕೊಂಡು ಇವತ್ತು ನಿಫ್ಟಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಸುಮ್ಮನೆ ಇಲ್ದಿರೋದನ್ನೆಲ್ಲ ನ್ಯೂಸ್ ಹಬ್ಬಿಸ್ತಾರೆ. ಬಟ್ ಮಾರ್ಕೆಟ್ ಡಿಪೆಂಡ್ಸ್ ಆನ್ ಸಮ್ ಅದರ್ ಫ್ಯಾಕ್ಟರ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್ಗಳ ಮೇಲೂ ಡಿಪೆಂಡ್ ಆಗ್ಬೋದು. ಹಾಗಾಗಿ 65-25-10 ಮಾಡಿದಾಗ ನಿಮಗೆ ಫ್ಲಕ್ಚುಯೇಷನ್ ಇರೋದಿಲ್ಲ, ತುಂಬ ರಿಸ್ಕ್ ಇರೋದಿಲ್ಲ. ಈ 65 ಅಂದರೆ ಏನು? 65 ಅನ್ನೋದು ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಅಂತ. ಲೈಕ್ ನಾನು ಆಗಲೇ ಹೇಳಿರೋ ಥರ ಇಂಡೆಕ್ಸ್ ಫಂಡ್ಗಳ ಬಗ್ಗೆ ಮಾಹಿತಿ ಬೇಕು ಅನ್ನೋದಾದರೆ ಈ ವಿಡಿಯೋನ ನೀವು ನೋಡಲೇಬೇಕಾಗುತ್ತೆ. ಇನ್ನು 25 ಏನು ಇನ್ವೆಸ್ಟ್ ಮಾಡಬೇಕು? ಇನ್ನು 25% ಏನಿರುತ್ತೆ ಇದನ್ನು ನೀವು ಮಿಡ್ ಕ್ಯಾಪ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿ. ಇನ್ನು 10% ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿ. ನಾನೊಂದು 1000 ರೂಪಾಯಿಗೆ ಎಕ್ಸಾಂಪಲ್ ಕೊಡ್ತೀನಿ. 650 ರೂಪಾಯಿನ ನೀವು ಇಂಡೆಕ್ಸ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ. ಆದಷ್ಟು ಮೆಜಾರಿಟಿ ಫಂಡ್ಗಳು ಇಂಡೆಕ್ಸ್ ಫಂಡ್ಗಳಲ್ಲಿ ಇರಬೇಕು. ಇಲ್ಲಿ ನಿಮಗೆ ರಿಟರ್ನ್ ಸ್ಟೇಬಲ್ ಆಗಿರುತ್ತೆ, ರಿಸ್ಕ್ ಕಮ್ಮಿ ಇರುತ್ತೆ. ನೀವು ಪೊಸಿಷನ್ಗೆ ಇನ್ವೆಸ್ಟ್ ಮಾಡ್ತಾಯಿದ್ದೀರಾ 1, 2, 3 ಆ ಥರ ಅಂದ್ಕೊಳ್ಳಿ.
ಟಾಪ್ 50 ಕಂಪನೀಸ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಅಥವಾ ಬ್ಲೂ ಚಿಪ್ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಹಾಗಾಗಿ ರಿಟರ್ನ್ ಕಮ್ಮಿ ಇರುತ್ತೆ, ಬಟ್ ರಿಸ್ಕ್ ಕಮ್ಮಿ ಇರುತ್ತೆ, ನಿಮ್ಮ ಹಣ ಸೇಫ್ ಆಗಿರುತ್ತೆ. ನೆಕ್ಸ್ಟ್ 25% ಮಿಡ್ ಕ್ಯಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ರಿಟರ್ನ್ ಜಾಸ್ತಿ ಇರುತ್ತೆ ನೀವು ಕಂಪೇರ್ ಮಾಡಿದ್ರೆ ಪ್ರೀವಿಯಸ್ ಇದಕ್ಕೆ, ಬಟ್ ರಿಸ್ಕು ಪರವಾಗಿಲ್ಲ, ಒಂದು ಮೀಡಿಯಮ್ ಆಗಿ ಲೆವೆಲಲ್ಲಿ ಇರುತ್ತೆ. ಇನ್ನು 10%, ಅಂದರೆ ₹1,000 ₹100 ನೀವು ಸ್ಮಾಲ್ ಕ್ಯಾಪ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದು ನೀವು ₹1,00,000 ಮಾಡ್ಕೊಳ್ಳಿ, 5,00,000 ಮಾಡ್ಕೊಳ್ಳಿ, ಎಷ್ಟಕ್ಕಾದರೂ ಮಾಡಿ, ಈ ಒಂದು ರೇಷಿಯೋನ ಫಾಲೋ ಮಾಡಿ ಸೇಫ್ ಆಗಿರುತ್ತೆ. ಹಾಗಂತ ಇದೇ ಫಾಲೋ ಮಾಡಬೇಕಂತೇನಿಲ್ಲ. ನಿಮಗೆ ರಿಸ್ಕ್ ಜಾಸ್ತಿ ಇದ್ದರೆ, ಏಜ್ ಹೆಂಗಾಗಿದ್ದರೆ ನೀವು 50% ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಲೈಕ್ 25ಗಿಂತ ಏಜ್ ಕಮ್ಮಿ ಇದ್ದರೆ ನಿಮ್ಮದು 25% ನೀವು ಇಂಡೆಕ್ಸ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿ, ಇನ್ನೂ ಒಂದು 25%ಗಳನ್ನ ಇದು ಅಮೌಂಟ್ ಏನಿದೆ ನಾನು ಮಾತಾಡ್ತಾ ಇರೋವಂಥದ್ದು, ಇದು ಮ್ಯೂಚುವಲ್ ಫಂಡ್ಗಳಿಗೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಬಂದಾಗ ಇದನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಈ ಒಂದು ರೇಂಜಲ್ಲಿ, ಅಥವಾ ಈ ಒಂದು ಡಿವಿಷನಲ್ಲಿ ಇಷ್ಟಿಷ್ಟು ಅಂತ ಅಷ್ಟೇ. ನೀವು ಮಾಡಿಫೈ ಮಾಡ್ಕೋಬೋದು. ಇಟ್ ಡಿಪೆಂಡ್ಸ್ ಆನ್ ಯು, ನಿಮ್ಮ ರಿಸ್ಕ್ ಹೇಗಿದೆ ಅಂತ. ನಂಗೆ ಬ್ಯಾಕಪ್ ಇದೆ, ನಂಗೆ ಬಾಡಿಗೆ ಬರುತ್ತೆ ಅನ್ನೋದಾದರೆ ಮಾಡಿ, ರಿಸ್ಕ್ ಕಮ್ಮಿ ಇದ್ದರೆ ನಿಮಗೆ ಲೈಫ್ಗೆ. ಹಾಗಾದರೆ ಕೊನೆಯದಾಗಿ ಉಳಿಯುವಂಥ ಪ್ರಶ್ನೆ, ಯಾವ ಆ್ಯಪಲ್ಲಿ ಬೈ ಮಾಡಬೇಕು ಅಂತ. zerodha ಆ್ಯಪ್ನ ಯೂಸ್ ಮಾಡ್ತಿರೋವಂಥವ್ರು ಕಾಯಿನ್ ಅಂತ ಒಂದು ಆ್ಯಪ್ ಇದೆ, ಅಥವಾ ನೀವು ಗ್ರೋಫ್ ಅಥವಾ ಅಪ್ಸ್ಟಾಕನ್ನು ಚೂಸ್ ಮಾಡಿದರೆ ಅಪ್ಸ್ಟಾಕ್ ಅಥವಾ ಗ್ರೋಫ್ ಆ್ಯಪ್ಗಳಲ್ಲೇ ಬಿಲ್ಟಿನ್ ನೀವು ತೊಗೋಬೋದು. ಬಟ್ zerodhaದವ್ರು ಯೂಸ್ ಮಾಡಬೇಕು ಅನ್ನೋದಾದರೆ ಮ್ಯೂಚುವಲ್ ಫಂಡ್ಗಳನ್ನು ಸ್ಮಾಲ್ ಕೇಸ್ ಅಂತ ಬರುತ್ತೆ, ಕಾಯಿನ್ ಅಂತ ಬರುತ್ತೆ, ಇಲ್ಲಿ ನೀವು ಬೈ ಮಾಡ್ಬೋದು. ಓಕೆ, ಅದನ್ನು ಪ್ರಾಕ್ಟಿಕಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀವಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಶುಭ ದಿನ.